ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಶೋಧ ಕಾರ್ಯಾಚರಣೆ. ಧರ್ಮಸ್ಥಳದಲ್ಲಿ 9ನೇ ದಿನವೂ ಎಸ್ಐಟಿ ಹುಡುಕಾಟವನ್ನು ನಡೆಸ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಶೋಧ ಕಾರ್ಯಾಚರಣೆ. ಧರ್ಮಸ್ಥಳದಲ್ಲಿ 9ನೇ ದಿನವೂ ಎಸ್ಐಟಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಇಂದು ಕೊನೆಯ ಪಾಯಿಂಟ್ನಲ್ಲಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. 13ನೇ ಪಾಯಿಂಟ್ನಲ್ಲಿ ಸಿಗುತ್ತಾ ಕಳೆಬರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಎಲ್ಲರ ಚಿತ್ತ ಇದೀಗ 13ನೇ ಪಾಯಿಂಟ್ನ ಸ್ಥಳದತ್ತ ಇದೆ. ಧರ್ಮಸ್ಥಳ ಪ್ರಕರಣ ಏನಿದೆ, ನೂರಾರು ಶವಗಳನ್ನ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ ಎಂಬ ಅನಾಮಿಕ ವ್ಯಕ್ತಿಯೊಬ್ಬ ನೀಡಿದ ದೂರಿನ ಅನ್ವಯ ಈಗಾಗಲೇ ಎಸ್ಐಟಿ ಟೀಮ್ ಅನ್ನ ಕೂಡ ರಚನೆ ಮಾಡಲಾಗಿದೆ. ಆತ ಹಲವಾರು ಪಾಯಿಂಟ್ಗಳನ್ನ ಗುರುತಿಸಿದ್ದ, 13 ಪಾಯಿಂಟ್ಗಳನ್ನ ಗುರುತಿಸಿದ್ದ. ಅದನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ, ಭೂಮಿಯನ್ನ ಕೂಡ ಅಗೆದಿದ್ದಾರೆ. ಅದರಲ್ಲಿ 6ನೇ ಪಾಯಿಂಟ್ನ ಪಕ್ಕದಲ್ಲಿ ಬೇರೆ ಕಡೆ ಭೂಮಿಯನ್ನ ಅಗೆಯಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಒಂದು ಕಳೆಬರ ಕೂಡ ಪತ್ತೆಯಾಗಿತ್ತು. ನಿನ್ನೆ 12 ಹಾಗೂ 13ನೇ ಪಾಯಿಂಟ್ನಲ್ಲಿ ಭೂಮಿಯನ್ನ ಅಗಿಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಈ ಅಗೆಯೋದು ಬೇಡ, ಏನು 14ನೇ ಪಾಯಿಂಟ್ ಇದೆ ಅಂತ ಅಂದ್ರೆ 6ನೇ ಪಾಯಿಂಟ್ ಪಕ್ಕ ಏನು ಕಳೆಬರ ಸಿಕ್ಕಿತ್ತು, ಆ ಪಾಯಿಂಟ್ನನ್ನ 14ನೇ ಪಾಯಿಂಟ್ ಇಂದ ಗುರುತಿಸಿ ಅಲ್ಲಿ ಈಗಾಗಲೇ ಭೂಮಿಯನ್ನ ಅಗೆಯಲಾಗಿತ್ತು. ಇವತ್ತು 13ನೇ ಪಾಯಿಂಟ್ನತ್ತ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತು ಆಗಮಿಸಿ 13ನೇ ಪಾಯಿಂಟ್ ಅನ್ನ ಅಗೆಯುವ ಕೆಲಸವನ್ನ ಕೂಡ ಮುಂದುವರಿಸುತ್ತಾರೆ. ಇವತ್ತೇನಾದ್ರೂ ಆ ಕಳೆಬರ ಸಿಗುತ್ತಾ, ಇವತ್ತು ಏನಾದ್ರೂ ಟ್ವಿಸ್ಟ್ ಸಿಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಬಂದು, ಜಯಂತ್ ಎಂಬ ವ್ಯಕ್ತಿ ಬಂದು ಈಗಾಗಲೇ 15 ವರ್ಷಗಳ ಹಿಂದೆ 14 ವರ್ಷದ ಬಾಲಕಿಯನ್ನ ಹೂಳಲಾಗಿತ್ತು, ಪೊಲೀಸರ ನೇತೃತ್ವದಲ್ಲೇ ಹೂಳಲಾಗಿತ್ತು ಎಂಬ ದೂರನ್ನ ಕೂಡ ಸಲ್ಲಿಸಿದ್ರು. ನೀವೇನಾದ್ರೂ ನನಗೆ ಪರ್ಮಿಷನ್ ಅನ್ನ ಕೊಟ್ರೆ ನಾನು ಇದಕ್ಕೆ ಸಹಕರಿಸ್ತೇನೆ, ಅವರು ಎಲ್ಲಿ ಹೂಳಿದ್ದಾರೆ ಅನ್ನೋದನ್ನ ತೋರಿಸ್ತೇನೆ ಅಂತ ಹೇಳಿದ್ರು. ಇವತ್ತು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇದೆ. ಏನಾಗಬಹುದು? 13ನೇ ಪಾಯಿಂಟ್ನಲ್ಲಿ ಕಳೆಬರ ಸಿಗುತ್ತಾ, ಇಲ್ಲ ಆತ ಏನು ಹೇಳ್ತಾ ಇದ್ದ ಆ ಸ್ಥಳಕ್ಕೆ ಹೋಗಿ ಇವತ್ತು ಕಾರ್ಯಾಚರಣೆಯನ್ನ ನಡೆಸಲಾಗುತ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಒಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ನಿನ್ನೆಯಷ್ಟೇ ಸಭೆಯನ್ನ ನಡೆಸಿ ಎಲ್ಲಾ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಕಳೆಬರ ಸಿಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಆತ ದಿನಾಂಕಗಳನ್ನ ಅಂದ್ರೆ ಇಸವಿಗಳನ್ನ ಉಲ್ಲೇಖ ಮಾಡಿ ಆತ ನಿಗದಿತವಾಗಿ ಅದರ ಬಗ್ಗೆ ಮಾಹಿತಿಗಳನ್ನ ಆತ ಕೊಟ್ಟಿದ್ದ, ಅದೆಲ್ಲವೂ ಕೂಡ ಅದರಲ್ಲಿ ಇರುವಂತದ್ದು. ಹಾಗಾಗಿ ಆ ಎಲ್ಲ ಮಾಹಿತಿಗಳ ಅನ್ವಯವಾಗಿ ಆತನಿಗೆ ನೂರಾರು ಪ್ರಶ್ನೆಗಳನ್ನ प्लेस करता है।